ಕಿಟ್ಟ ಇವತ್ತೇನು 22ನೇ ವರ್ಷದ ಕಾರ್ತಿಕ ಮಾಸದ ನಿಮಿತ್ತ ಈ ಕಾರ್ಯಕ್ರಮಕ್ಕೆ ನನಗೆ ನಿನ್ನೆ ಬರ ಹೇಳಿದರು. ಈಗ ಬರಲಿಲ್ಲ, ನಿನ್ನೆ ಕಾರಣಾಂತರಗಳನ್ನು ಬರಲಿಲ್ಲ. ನಾನು ನಾಳೆ ಬರ್ತೇನೆ ಸರ್. ಅದಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿರುವ ದಿವ್ಯ ಸಾನ್ನಿಧ್ಯವನ್ನು ಇಟ್ಟುಕೊಂಡಿರುವ ಶಟಸ್ಥಲ ಬ್ರಹ್ಮ ಸಿದ್ದೇಶ್ವರ ಶಿವಾಚಾರ್ಯರೇ ಹಾಗೂ ಇವತ್ತು ನಮಗೆ ಎರಡೇ ಕೆಲಸ ಮಾಡ್ತಾರೆ. ಅವರು ನಮ್ಮದೇ ನಿರೂಪಣೆ ಜೊತೆಗೆ ಮಾಡ್ತಾರೆ. ಕಾಮಿಡಿ ಆ್ಯಕ್ಟಿಂಗ್, ಹಿಂಗಾಗಿ ಜನರ ಮನೆಗಳಲ್ಲಿ ಕಳಿಸ್ತಾ ತಂದೆ ದಾಡಿ ನೋಡ್ಕೊಂಡು ಆಕಾಶವಾಣಿ ನೋಡಿ ಪಾಟೀಲ್ ಅವರೇ ಇವತ್ತು ಏನು ಕಿಟ್ಟಾಗ್ರಾಮದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಈ ಧಾರ್ಮಿಕ ಏನು ನಮ್ಮ ಇಷ್ಟೊಂದು ಎಲ್ಲ ಮಠಾಧೀಶರು ತಯಾರಿಗಳೆಲ್ಲ ಬಂದಿದೆ. ಇವತ್ತು ಬಹಳ ಸಂತೋಷ ಆಯಿತು. ಏಕೆಂತಂದ್ರೆ ಈ ಇಂಥ ಆಧುನಿಕ ಜಗತ್ತಿನ ಜಂಜಾಟದಲ್ಲಿ ಮೊಬೈಲ್ ಮತ್ತು ಟಿವಿ ಲೋಕದಲ್ಲಿ ಇಷ್ಟೊಂದು ಸಾಧ್ಯತೆ ನಾವು ಬಂದು ಇವತ್ತು ಪೂಜ್ಯರು ಆಶೀರ್ವಚನಗಳನ್ನು ಗಮನಿಸಿದ್ರಿ. ಏಕೆಂತಂದ್ರೆ ಮನುಷ್ಯ ಅಕ್ಕಿಯಂತೆ ಹಾರುವಂತೆ ಕಲ್ತಾನೆ ಗೊತ್ತು, ನೀರಿನಂತೆ ಈಜೋಗಂತ. ಆದರೆ ಮನುಷ್ಯನಾಗಿ ಬದುಕೋದು ಗೊತ್ತಿಲ್ಲ. ಅದಕ್ಕಿಂತ ಮಠದ ಮತ್ತು ಧಾರ್ಮಿಕ ಗುರುಗಳಿಂದ ಏನು ಉಪಾಸನೆ ಆಶೀರ್ವಚನ ಅವರು ನುಡಿಗಳು ಬಹಳ ಅತ್ಯವಶ್ಯವಾದ ಇವತ್ತು ಮಾನವ ಜೀವನಕ್ಕಾಗಿ. ಏಕೆಂತಂದ್ರೆ ಇವತ್ತು ತಾವೆಲ್ಲ ನೋಡಿರ್ಬೋದು, ಎಲ್ಲಾದರೂ ಸಾವು ಇವತ್ತು ಸಂಭವಿಸ್ತದೆ ಅಂತಂದ್ರೆ ಅದೊಂದು ನಮಗೆ ಎಷ್ಟೋ ತಕ್ಷಣ ಆಗ್ತದೆ. ಮಾನವ ದುರ್ಘಟನೆ ಆಗ್ತವೆ. ಆದರೆ ಮನಸ್ಸು ಇವತ್ತು ನಮ್ಗೆ ಕದಲ್ತಾ ಇಲ್ಲ. ಸಾವಿಗೆ ಇದು ಅಂತ ಅನಿಸ್ತಾ ಇಲ್ಲ. ಆಕ್ಸಿಡೆಂಟ್ ನೋಡ್ತೀವಿ ನಾವು, ಇದೇ ಈಗ ನೋಡಿದಾಗ ಸತ್ತನ ಸಾಧ್ಯಿರ್ತೀವಿ, ಮತ್ತೆ ಮುಂದೆ ಹೋಗ್ತೀವಿ. ನಾವು ಮತ್ತೆ ಅದೇ ರೀತಿ ಓವರ್ಟೇಕ್ ಮಾಡಿ ಮತ್ತೆ ಹಿಡಿತೀವಿ. ಆದರೆ ನಾವು ಈ ರೀತಿ ಒಂದು ಜೀವ ರಕ್ಷಣೆ ಕಳ್ಕೊಂಡದ ಮುಂದೆ ನಮ್ಮದೇ ಅದನ್ನು ಹೋಗ್ಬೋದು ಅಂತೇಳಿ ಏನೋ ಒಂದು ಜೀವದ ಅನಿಸಿಕೆ ಇಲ್ಲ. ಎಷ್ಟೋ ನಾವು ಹಿರಿಯರು ಮಾಡಿದ 34 ವರ್ಷದ ಹಿಂದೆ ಎಲ್ಲಾದರೂ ಸಾವು ನೋವು ಸಂಭವಿಸೋರು ಕೇಳಿದ್ರಂದ್ರೆ ಅವ್ರು ಉಲ್ಲಾಸದ ಮಾಡಿರ್ತಾರೆ. ಆದರೆ ಗೊತ್ತಿಲ್ಲ ನಮ್ಮ ಸ್ಥಿತಿ ಹೆಂಗಿದೆ ಅಂತಂದ್ರೆ ಜಲ್ದಿ ಅದು ಮಣ್ಣು ಹೆಂಗಿದೆ ಅಂತಂದ್ರೆ ಇಮಿಡಿಯೇಟ್ ಜಲ್ದಿ ಮಾಡಿ ಇಟ್ಕೊಂಬಂದಿಲ್ಲ ಮನ್ಯಾಗ ಜಲ್ದಿ ಮತ್ತೆ ಯಾರು ಬರೋದಾದ್ರೆ ಊರಿಗೆ ನೆಂಟರು ಬರೋದು ಅಂತಂದ್ರೆ ಕೈಯಲ್ಲೆಲ್ಲ ಅವ್ರು ಬಂದೇನು ಮಾಡ್ತಾರೆ, ಜೀವ ಥರ. ಹೀಗಾಗಿ ಇವತ್ತು ಮನುಷ್ಯತ್ವವನ್ನು ಕಳ್ಕೊಂಡಂತ ಇವತ್ತು ಆಧುನಿಕ ಜಗತ್ತಿನಲ್ಲಿ ನಮ್ಮ ಏನು ಇವತ್ತು ಮಠದ ಇವತ್ತು ಒಂದು ಕಾರ್ತಿಕ ಮಾಸ ನಿಮಿತ್ತ ಎಲ್ಲ ಕಾರ್ಯಕ್ರಮಗಳೆಲ್ಲ ಅವರು ವಾಣಿಗಳು ಕೇಳಿ ಜೀವನದಲ್ಲಿ ಅನುಷ್ಠಿಸ್ಕೊಂಡು ನಮ್ಮ ಜೀವನವನ್ನು ಪಾವನ ಆಗ್ತದೆ. ಬರೀ ಹುಟ್ಟು ಸಾವು ಈ ಜೀವನದಲ್ಲಿ ನಾವು ಬಂದು ಏನಾದರೂ ಒಂದು ಸಾಧನೆ ಮಾಡಿ ಹೋಗ್ತೀವಿ. ಇವತ್ತು ಬರೀ ಆಸ್ತಿ ಅಂತಸ್ತು ಶಿಕ್ಷಣ ಡಾಕ್ಟರ್ ಇಂಜಿನಿಯರ್ ಏನೋ ಮಾಡಿದ್ರು ಅದು ಯಾವುದೋ ಸಿನ್ಸಲ್ಲ. ಏನಾದರೂ ಒಂದು ಪುಣ್ಯ ಕಾರ್ಯ ಮಾಡಿಟ್ಟು ಹೋಗಪ್ಪ ಅದು ಇಟ್ಟದರಲ್ಲಿ ಯಾರೋ ಇಂಥ ಊರವರು ಮಾಡಿದ್ದಾರೆ ಅಂತ ಹೇಳೋ ಹೆಸರು ನಾವು ಹೋದಕ್ಕೂ ಹೆಸರು ಹೇಳಬೇಕಂತ ಒಂದು ನಾವು ಕಾರ್ಯ ಮಾಡಬೇಕಂತ ತಿಳಿಸ್ಬೇಕು. ನನಗೆ ಕರೆಸಿ ಮಾತಾಡೋದು ಅವಕಾಶ ಮಾಡ್ಬೋದು. ಮಠಾಧೀಶರು ಸಾಮಾನ್ಯ ತಮ್ಮೆಲ್ಲರಿಗೂ ಸಹ ಇದನ್ನು ತಿಳಿಸಿ ನಾನು